ಗೈಸ್ ಇವತ್ತು ಮಾವಿನಕಾಯಿ ಕೊಯ್ಯಕ್ಕೆ ಹೊರಡ್ತೀವಿ ಗೈಸ್. ಫುಲ್ಲು ಆಫ್ ರೋಡ್ ಗೈಸ್. ಅವತ್ತಿನ ಮಲ ಇತ್ತಲೇ ಅವತ್ತು ಹಿಂಗೆ ಕ್ಲೀನ್ ಇದ್ದೀರ ಒಳ್ಳೆ ಹಿಡಿಯೋಕ್ಕಾಗದ ಅದನ್ನ. ಕ್ಲೀನ್ ಇರಲಿಲ್ಲ ಅವರು. ನೀಲ್ಸ್ ನೀಲ್ಸ್ ನಿಮ್ಮ ವಿ ಆರ್ ಗೋಯಿಂಗ್ ಟು ಯಾಣ. ವಾಟ್ ಡಿಡ್ ಯು ಸೇ ಕಿರಣ್ ಕುಮಾರ್? ಅವತ್ತು ಸುಮಾರು ಇದು ಇಷ್ಟು ಇದಕ್ಕಿಂತ ಜಾಸ್ತಿ ಇದು. ಏನು ಹೇಳ ಗಣೆ ಕೊಯ್ಯ ಫುಲ್ ಇದು ಹಣ್ಣಾಗೆ ಒಂದು ಹಣ್ಣು ಕೊಯ್ಯನ್ನ ಇಲ್ಲ ಇದ್ರೆ ಅಲ್ಲೊಂದು ಬಿದ್ದ ತಿಂತೀಯಲ್ಲ ಲೇ ಅಮ್ಮಂಗ್ಳು. ಏನು ಮಂಗಣ್ಣನ ಸಾಮಾನಲ್ಲೇ ನೀನು, ನೀನೇನು ಏನು ಮಂಗಣ್ಣನ ಸಾಮಾನಲ್ಲೇ ನೀನು. ವಿ ಆರ್ ಗೋಯಿಂಗ್ ಟು ಇವಾಗ ಅಂಡರ್ ಬೆಲ್ಲಿ ಆ್ಯಂಡ್ ದಿಸ್ ಬಿಗ್ ಮಾವಿನಕಾಯಿ ಇನ್ ಕೆಳಗೆ. ಕೆಳಗೆ ಹೋಗಿ ಇವಾಗ ದೊಡ್ಡ ಮಾವಿನಕಾಯಿ ಕೊಯ್ತೀವಿ. ಅವನಲ್ಲಿ ರೋಡಿಗೆ ಹಾಕಿಯಲ್ಲಿ ಅಯ್ಯ ಅಲ್ಲಿಗೆ ಯಾಕೆ ಬುಡಕ್ಕೆ ಹೊಡಿತಂದ್ರೆ ಅಲ್ಲಿ ತೋಟಕ್ಕೆ ಕೆಳಗೆ. ಹೋರೋದೆ ಅಂತಂದ್ರೆ ಇಲ್ಲೇ ಯಾವ್ದಾರು ಚಿರಂಡಿ ಕಾಸಿಗೆ ಹೋಗೋದು ಹೋಗೋದೆ. ಹತ್ವಾಗ ನಾ ಚೀಲ ಹಿಡ್ಕೊಂಡು ಹೆಂಗೆ ಹೋಗಿ ಕೊಡು ಯಾವ್ದಾರು ಫೋನ್ ಬಂದ್ರೆ ಮತ್ತೆ ಕೊಡು. ಮತ್ತೆ ನೀನೇ ಮಾತಾಡ್ಬಿಟ್ಟಿಯಾ? ಕೈ ಸಿಗೋ ಕೊಯ್ಯ ಇಲ್ಲೆಲ್ಲರು ಅಲ್ಲಿ ನೋಡ್ಕೆ ಬರ್ತೀಯಾ? ಮುಕ್ಳರೇ ಐತಲೆ ಬಾವಿ ಅಗಲ. ಸುಮಾರು ವರ್ಷಗಳೇ ಆಗಿತ್ತಲ್ಲ ಈ ಬಾವಿ ಹೊತ್ತೆ. ಅವತ್ತಿಲ್ಲಿ ಕಿರಣ ನಾನೇನ ಬಂದಿದ್ವಾ ಇಲ್ಲಿ ಮೋಟ್ರ್ ಹಾಕಿ ಇದೇ ಪ್ಲೇಸ್ ಒಂದ್ಸರಿ ಮೋಟ್ರ್ ಹಾಕಿ ಮೋಟ್ರ್ ಸುಟ್ಟೋಗಿ ಇಲ್ಲಿ ಫುಲ್ ಬೆಂಕಿ ಬಿದ್ದುಬಿಟ್ಟಿತ್ತು. ಬಾವಿ ಎಲ್ಲರೂ ಕುಸ್ತು ಹೋದ್ರೆ ಈ ಸೈಡ್ ಯಾಕೆ ಬರುತ್ತಲ್ರ ನಿಮಗೆ? ಇದು ನಮ್ಮೂರು ಕೆರೆ ಗೈಸ್. ಅವನಿಗೆ ಹಣ್ಣು ಹಿಡಿಯಕ್ಕೆ ಬರಲ್ಲ ಕಣ, ಕಾಯಿನ ಕೆಡಕ್ತಾನೆ. ಮೊನ್ನೆ ಸುಮಾರು ಕಾಯಿ ಕೆಡಗಿದ್ದ. ಇನ್ನು ಚೈಲ್ಡ್ ಅದು ಚೈಲ್ಡಿಗೆ ಕಾಯಲ್ಲಿ ಹಿಡಿಯಕ್ಕೆ ಬರಲ್ಲ, ಹಾಗೆ ಇದ್ದ ಇದ್ರೊಳಗೆ. ಯಪ್ಪ ಹೋಗಕ್ಕೆ ಹೆದರಿಕಾಗುತ್ತೆ. ನೀಯಣ ದಿಸ್ ಹೂವು, ಈ ಮುಕ್ಳರೆ ಹೂವನ್ನು ಹಾಡುವ ಈಗ ಜೀವನ ಗಲ್ಲಲ್ಲ. ಏನಾದ್ರು ತಿನ್ನಕ್ಕೆ ಹುಡುಕ್ಬೇಕಲ್ಲ ಇವಾಗ. ಅಲ್ಲೂ ಗನಂದಾರಿ ಕೆಲಸ ಮಾಡ್ಬೇಕು. ಸೊ ಅದಕ್ಕೆ ಇವಾಗ ನಾವು ಮಾವಿನಕಾಯಿ ನೋಡೋಣ. ಮಾವಿನಕಾಯಿ ಯಾವನೋ ಹೊಟ್ಟಿಗೆ ಅನ್ನ ತಿಂದು ಸಗಣಿ ತಿನ್ನೋ ನನ್ನ ಮಗನೇ ಯಾವನೋ ನಿಮ್ಮ ಮಾವಿನ ಮರದಾಗ ಮಾವಿನಕಾಯಿ ಕೊಯ್ಕೋಗೇನೆ ಚೋದಿ ಮಗ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ದಿಸ್ ಟು ದೋಖಾ ಗೈಸ್ ಕೊಯ್ಯಿಂಗ ಮಾವಿನಕಾಯಿ. ಇವನಿಗೆ ಏನು ಇದು ಅಂದರೆ ಇವನಿಗೆ ಮಾವಿನಕಾಯಿ ಕ್ಯಾಚ್ ಹಿಡಿಯಕ್ಕೆ ಬರಲ್ಲ. ಅದೇ ಹಿಡಿ ನೋಡೋಣ. ಹೀಗೆ ಮೈ ಮೇಲೆ ಹೋಗಿತ್ತಲ್ಲ ಚೋದಿ ಮಗನೇ. ಇಲ್ಲೊಂದು ಹಣ್ಣು ಐತಲ್ಲ ಅವನಿಗೆ ಕೊಯ್ಕೊಡ. ಏ ಇವು ಕೊಯ್ಯ ಎಂತಕ ಏ ಅಪ್ಪು ಅವನಿಗೆ ಹೊತ್ತಕ್ಕಾಗಲೇ ಹತ್ತ ಇದ್ದಾನೆ ಈ ನನ್ನ ಮಕ್ಳಿಗೆ ಚಲ್ಲಾಟ. ಇವು ನೋಡ್ರಿ ಮಂಗ ಅಂದರೆ ಮಂಗನೇ. ಈ ಅಪ್ಪು ಚೊಗಳಿ ತಡೆ ಒಂದಕ್ಕೊಂದು ಹೊಡೆದು ಬಿಡ್ತವೆ. ತಡಿ ಕ್ಯಾಚ್ ಹಿಡಿಯ ಹೋಗಿ ಕ್ಯಾಚ್ ಹಿಡಿ ಹಿಡಿತಲ್ಲ ನೋಡಿ ಗೈಸ್. ಮುಕ್ಳರೆ ಕ್ಯಾಚ್ ಹಿಡಿಬಿಟ್ಟ. ಇದೊಂದು ಕೊಟ್ರಿ ಮನುಷ್ಯ ಬಿಡ್ತಾ ನೋಡಿ ಈಗ ಅದನ್ನ. ಇಲ್ಲ ಹಿಡಿದು ಬಿಟ್ಟ. ಬೇಡ ಮರೆ ಕೊಡು ಇಲ್ಲಿ ಅವ ಮಳ್ಳ ಹಣ್ಣು ಅಂದ್ರೆ ಈಗ ಇಲ್ಲಿ ಕೊಡ ಇಲ್ಲಿ ಮಳ್ಳ ಅಂತ ನಾವ ಇಲ್ಲ ಒಂದು ಕೇಳ ಚೈಲ್ಡ್ ನನ್ನ ಮಕ್ಕಳು ಸರಿ. ಹಾಂ ನೋಡಿಲ್ಲ ನಾ ಮುಟ್ಟಿದಕ್ಕೆ ಬಿತ್ತು. ಇಲ್ಲಿ ನೋಡಿ ರಕ್ತ ನೋಡಿ, ಇಲ್ಲಿ ರಕ್ತ ಬಂತು ಗೈಸ್. ದಿಸ್ ಈಸ್ ಅ ಮಾವಿನಕಾಯಿ ಗೈಸ್. ದಿಸ್ ಈಸ್ ದ ಹೌ ಟು ಹೊಡಿಯೋದು. ಎಂತ ಮನುಷ್ಯರೇ ನೀನು. ಹಣ್ಣಲ್ಲಿ
ಆಕಾಶಣ್ಣ ಸಿಕ್ಕಿದೆಲ್ಲ ಕಾಯಿ ನೋಡೋದು. ತಗೊಳ್ಳು. ಈಗ ಏನಿದೆ ಫಸ್ಟ್ ಹಣ್ಣು ತಿನ್ನೋದು. ನಿಂಡು ಭಾಳ ತಾಯಿ ಗುಣ ಕಣ. ನರಿನಿ ಎಲ್ಲ ಪೊರ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂಡೆ ಮಕ್ಕಳ್ಕ. ಮಾಂಗ್ ತಿನ್ನಕ್ಕಿದ್ದೇನೆ ನೀ ತಗೊಳ್ಳಲೆ. ಪಕ್ಕ ಹಿಡಿತಾನ ಅವನು. ಆನ್ ಮೈ ಮಂಡೇ. ಇಲ್ಲ ಕ್ಯಾಚ್ ಇಟ್ಕೋಬೇಕು, ಹಾಳಾಕೊಂಡು ಕ್ಯಾಚ್ ಹಿಡಿಲ್ಲ. ತಡಿಯ ಹಾ ಇವನ್ ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರಲ್ಲ ನನ್ನ ಮಗನ್. ಸಿಗೋವೆಲ್ಲ ಕೊಯ್ಕೆ ಮೊದ್ಲು ಇಲ್ಲೊಂದು ಐತೆ ಇದು ಈ ಮರದಲ್ಲ. ಹಣ್ಣು ಅಂದ್ರೆ ಹೆಂಗ್ ಬರ್ತಾನ ನೋಡ. ಕಾಯಿ ಅದು ಎತ್ಬೇಡ ಎತ್ಬೇಡ. ಅದು ಪೂರ್ತಿ ಹುಳಿ ಆಗತಿ ಸುಳ್ಳದ ನಿಜ ಹುಳ ಆಗತಿ. ಹುಳ ಆಗತ್ತೆ, ಹುಳ 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 ಆಗತ್ತೆ, ಹುಳ 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 ಆಗತ್ತೆ. ತಡಿಯ ಬಂದೆ. ಹಾಂ ಸೋಮವಾರ ನನ್ನ ಮಕ್ಕಳ ನಾಚೆ ಅಲ್ಲ ನಿಮ್ಗೆ. ಅಲ್ಲ ಏನು ಹಣ್ಣು ಒಂದು ಹಣ್ಣಾಗ ಬಿಡ ಬರೋದಿಲ್ಲ ಬಿಡ. ನಾವು ಟಾರ್ಪಲ್ ಹಾಕೋದು ಒಂದತ್ರ ಅದು ಬೀಳೋದು ಒಂದತ್ರ ಹಾಕತ್ತೀರಿ. ತಲೆನೇ ಕಾಯಿಲ್ಲ ಅಲ್ಲಿ ಇಲ್ಲ ಐತ್ ಬರಲ್ಲ ಇತ್ಲಾಗೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಏ ತಡಿಯ ನೋಡಿ ಹಂಗಂತೂ ಕಾಯಿ ಬಂದಿಲ್ಲ. ಅಲ್ಲೈತದ ಇಲ್ಲ ಐತದ. ಏ ಮಗಲೇ ಅವನಲ್ಲೇ ಅಟ್ಟು ಕಾಯಿ ಹಿಡಿಯ ಮರಿಯ. ಎಲ್ಲಿ ಅಂತ ಹೇಳ್ರ? ಅದೇ ಇಲ್ಲ ಐತ್ ಬಾ ಇಲ್ಲ ಐತಾ. ಇಲ್ಲ ಐತಿ ಇಲ್ಲಿಡಿಯ ಮಂಗ. ಅದು ನನ್ನ ತಲೆ ಮೇಲೆ ಇತ್ತು. ಅವ್ನು ಕಿರಣ್ ಸೈಡ್ ನೋಡಿ ಮಕ್ಕಳಿಗೆ. ಏ ಮಗ ಮೊನ್ನೆ ಮುಸುಡಿ ಮೇಲೆ ಕಿಡಿಗೆ ಮುಸಿದ್ ಬಾಚಿ. ಒಂದೇ ಒಂದು ಕಾಯಿಗೆ ಹೊಡೆತ ಬೀಳ್ಬಾರ್ದು ಅಂತಾರೆ. ಈ ಚೋದಿ ಮಗ ನೋಡಿದ್ರೆ ಇರಬರ ಕಾಯಿಗೆ ಅಷ್ಟಿಗೂ ಹೊಡೆತ ಬೀಳಿಸ್ಬಿಟ್ಟ. ಸರಿಲ್ಲ ಅವನು. ಯಾವನ ಇವ ನಂಗೆ ಯಾಕೆ ಡೌಟು ಡ್ರೈವರ್ ಮೇಲೆ. ಗಾಯ್ಸ್ ಇವತ್ತಿಗೆ ಮಾವಿನಕಾಯಿ ಕೊಯ್ದಿದ್ದೀವಿ. ಎಷ್ಟಾಯ್ತಾ? ಎಷ್ಟು ಕೊಯ್ದು? ಒಂದು 500 ಕಾಯಿ. ಒಂದು 500 ಕಾಯಿ ಕೊಯ್ದುಬಿಟ್ಟಿವಿ. ಫುಲ್ ಲೋಡ್ ಆಗ್ಬಿಟ್ಟಿದೆ. ಫುಲ್ ಆಫ್ ರೋಡ್ ಕಡಿಮೆ ಅಂದರೆ ಒಂದು ಎಷ್ಟು ಕೆ ಜಿ ಇರ್ಬೋದು? 1 ಕ್ವಿಂಟಲ್. ಒಂದು ಮಗನೇ ನಾನೇ 51 kg. 51, ನಾನೊಂದು 49, ಅಲ್ಲಿಗೆ 100, 20, ಇದೊಂದು ಇವು ಎಲ್ಲಿ 35 ಇವೊಂದು ಕಡಿಮೆ ಅಂದರೆ ಒಂದು 50 ಇಲ್ಲನ? ಸುಮ್ಮನೆ 50 ಮತ್ತೆ ಎಷ್ಟು 39 ಇಷ್ಟೇ 40, ಅಲ್ಲಿಗೆ 140 kg. ಅವನ ಕಾಯಿ ಒಂದು ಕ್ವಿಂಟಲ್ ಇಲ್ಲ. ಅದು ಹ್ಯಾಂಡ್ಲ್ ಹಿಡಿತದ ಹಾಗೆ ಹೇಳಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಡ್ಡಿ ಇಡ್ಬೇಕು, ಚೀಲ ಅಡ್ಡಿ ಇಡ್ಬೇಕು. ಅಡ್ಡಿಟ್ಟು ಹಿಡ್ಕೊಳ್ಳಿ. ಸರಿ ಈಗ ಹತ್ರಿ. ಇಲ್ಲೇ ದಬ ಇವ್ ಕೊತ್ತಿ ಉಲ್ಟಾಡ್ಕೊಳ್ಳಲ್ಲಿ ಕೊಟ್ಟಿಟ್ಟು ಬಿದ್ದಿದ್ರೆ ಕತ್ತಿ ಮಣ್ಣರ ಬರೋದು ಅಂತ ಅಷ್ಟೇ. ಇವ್ ಕೊತ್ತಿ ಕಾಲಿಗೆ ಕೊಟ್ಟಿಟ್ಟ ಅನ್ಕಣ. ಇವನು ಲೈನ್ ಲಾಯಿ ತಿರ್ಸ್ಲಿಕ್ಕೆ ತಿರ್ಸ್ತಾರೆ ಕಣ ಇವರು. ಎಳಿಯ ಹಿಂದೆ ಹಿಂದ್ಕೊಳ್ತಾನೆ. ಉರ್ಲಾಕ್ಬೇಕು ಅದಕ್ಕೆ. ತಡಿಯ ಗೇಟ್ ಬಿದ್ದತ್ತಿರಲ್ಲಿ. ಇದು 25 ಮುಕ್ಕಾಲರೊಳಗೆ ಬರ್ಮ ಹತ್ತ ಅಲ್ಲಿ ಮುಂದೆ. ನಾವು ನಮ್ಮ ನಾಯಿ ಸೇರಿ ಎಳ್ನೀರು ಕುಡಿ ಹಾಕೊಂಡಿದ್ದೀವಿ ಗಾಯ್ಸ್. ಹೋಗಿಲ್ಲ ನಿನ್ನೆ ರಾತ್ರಿಯಿಂದ ಇವಪ್ಪನ್ನೇ ಹಾರು ನೋಡಿದೋದು ಹಾರು ನೋಡಿದೇನೆ. ನಮ್ಮ ದೇಶದಲ್ಲಿ DKC ಅವರು ಎಣ್ಣೆ ರೇಟನ್ನು ಕಡಿಮೆ ಮಾಡಬೇಕು. ಒಳ್ಳೆ ಗಂಡ ಗುಂಡಿ ಕಡೆ ನಿಂತು.
ಇಲ್ಲೇ ಇರೋದು ಇಲ್ಲ ರೈಟಿಗೆ ರೈಟ್ ಹೊಡಿ ಏನು ಸಾಗರ ಹೋಗ್ತೇನೆ ನಾಳೆ ಎಲ್ಲಿದಾವ ರೈಟಿಗೆ ಅಲ್ಲಿದಾವಲ್ಲ ಇದಾ ಹ್ಞೂ ಮಸ್ತ್ ಅದ ಮಾತ್ರ ಎಳ್ನೀರು ಕೈಯ ತೆಗಿಬೋದು ಕಟ್ಟಿ ಬಿಡಿದೆ ಏ ಸಂಜ ಕೈಯಸಿ ತಿರ್ಸಾ ಎಳ್ನೀರು ಕೆಳಗ ಅವಂತ ಕಾಯಿ ಕಿಡಕಿ ಸಣ್ಣ ಸಣ್ಣ ಇನ್ನು ಮುಗಿಲಿಕ್ಕೆ ನೀವು ಯಾವ ನೀವು ನಿಂಗೆ ಕೆತ್ತಕ್ಕೆ ಬರ್ತೈತಿ ನಾವು ಯಾರ ನೋಡಿ ತಗೋಬೇಕಾ ಸಣ್ಣ ತೆಗ್ದಂಡ ದೊಡ್ಡ ತಕೊಂಡ ಏನ್ ಇದೆಯಲ್ಲ ನೀನು ನಿರ್ಕ ಓಹ್ ಇದು ಅಡುಗೆಗೆ ಹಾಕೋ ಕಾಯಿ ಲೆಕ್ಕ ಐತಿ ಗಾಯ್ಸ್ ದಿಸ್ ಇಸ್ ಆಫ್ ಗಂಜಿ ಯಾರ್ದು ಏ ನೀ ಏನ್ ಹೊಟ್ಟಿಗೆ ಹತ್ತಿದ್ಯಾ ನಂಗೆ ಗೊತ್ತಿಲ್ಲ ನಾ ಕುಡಿಯಲ್ಲ ಅದನ್ನ ನಾನು ಕುಡಿಯಲ್ಲ ಗೈಸ್ ನೋಡ್ರಿ ಕಾಯಿ ಕೆತ್ತೋದು ಇಷ್ಟೇ ಅರ್ಧ ನೀರು ಕೈ ತೊಳಿತೀಯ ನೀ ಕೈಯೆಲ್ಲ ಕುಡ್ದಿದ್ ಕಣ ಎಲ್ಲಿದೆ ಮಜಾ ಇದೆ ಈಗ ಕೆಳಗಿರ್ತ ನಾನು ಸಕಲು ದುಡ್ಡು ಕೇಳಿದ್ದ ಇಳಿತಿರಲಿ ಇಳಿಯಾ ಇದೇ ಕಡೆ ಅಯ್ಯೋ ತಡಿ ಎತ್ತಿರ್ತೀರ ನೀವು ಅದನ್ನ ನನ್ನ ಲೆಕ್ಕನ ಗುಜ್ರಿ ಹಾಕದೆ ತಗ ಇನ್ನು ತೊಳೆಯೋದು ಗಿಳಿಯೋದೇನು ಬೇಡ ಬೆಂಡೆತ್ತು ಬಿಡ್ತೀನಿ ದಿನ ಹೊಡ್ಕದಮ್ಮ ಬುಜಿರಿ ಹಾಕು ಒಂದಷ್ಟು ದಿನ ಹೊಡಿಯೋಣ ಆಮೇಲೆ ಬುಜಿರಿ ಹಾಕು ನಾನೇ ಕಾಳೆ ಮೊನ್ನೆ ಹೊಡ್ತೀವಿ ಬೆಳೆದು ಬೈಕ್ ಗಟ್ಟಿ ಬರೋದು ಗಟ್ಟಿ ಬರ್ತಾವಲ್ಲ ಗೊತ್ತಿಲ್ಲ ಗುಜ್ರಿಗಂತೂ ಬೇಗ ಹೋಗ್ತದೆ ಇಲ್ಲಿಗೆ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಊಟ ಆಯ್ತಾ ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ